ಹಲೋ ಎವ್ರಿವನ್, ಟೆಕ್ಗೌಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಡಿ ಗೌಡ. ನಾವು ಮೊಬೈಲ್ ಅಥವಾ ಲ್ಯಾಪ್ಟಾಪ್ನ ಪರ್ಚೇಸ್ ಮಾಡುವಾಗ ಅದರ ಒಂದು ಸ್ಪೆಸಿಫಿಕೇಷನ್ನ ನಾವು ತುಂಬ ಗಮನದಲ್ಲಿಟ್ಟು ನೋಡ್ತೀವಿ. ಅದರ ಒಂದು ಕ್ಯಾಮ್ರಾ ಯಾವ ಥರ ಇದೆ, ಬ್ಯಾಟ್ರಿ ಹೇಗಿದೆ, ಅದರಲ್ಲಿ ಯೂಸ್ ಮಾಡುವಂಥ ಪ್ರೊಸೆಸರ್ ಯಾವ ಥರ ಇದೆ, ಸ್ಟೋರೇಜ್ ಎಷ್ಟಿದೆ, ಈ ಥರ ಎಲ್ಲ ನಾವು ನೋಡ್ತೀವಿ. ಹಾಗೆ ಈ ರ್ಯಾಮ್ ಎಷ್ಟಿದೆ ಅಂತಂದು ನಾವು ತುಂಬ ಚೆಕ್ ಮಾಡ್ತೀವಿ. ಸೊ ಭಾಳಷ್ಟು ಜನರಿಗೆ ರ್ಯಾಮ್ ಅಂದರೆ ಏನು, ಅದು ಯಾವ ಥರ ವರ್ಕ್ ಮಾಡುತ್ತೆ, ಯಾವ ಥರ ರ್ಯಾಮ್ ತೊಗೊಂಡ್ರೆ ನಮ್ಮ ಒಂದು ಡಿವೈಸ್ ಚೆನ್ನಾಗಿ ಬರುತ್ತೆ ಅನ್ನೋದು ಯಾರಿಗೂ ಗೊತ್ತೇ ಇರಲ್ಲ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಈ ರ್ಯಾಮ್ ಅಂದರೆ ಏನು, ಇದರ ಎಲ್ಲ ಒಂದು ಮಾಹಿತಿನ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ನೀವು ನಮ್ಮ ಚಾನಲ್ಗೆ ಏನಾದರೂ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ರ್ಯಾಮ್ ಅನ್ನೋದು ನಮ್ಮ ಒಂದು ಡಿವೈಸ್ನ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಈ ರ್ಯಾಮ್ ಮೇಲೇ ನಮ್ಮ ಒಂದು ಡಿವೈಸಿನ ಸ್ಪೀಡ್ ಮತ್ತು ಪರ್ಫಾರ್ಮೆನ್ಸು ಡಿಪೆಂಡ್ ಆಗಿರುತ್ತೆ. ಸೊ ಕೆಲವೊಬ್ಬರು ವೀಡಿಯೋ ಎಡಿಟಿಂಗ್ ಮಾಡ್ತಿರ್ತಾರೆ, ಹಾಗೆ ಗೇಮಿಂಗ್ ಆಡ್ತಿರ್ತಾರೆ, ಆಮೇಲೆ ಕೆಲವೊಬ್ಬರು ನಾರ್ಮಲಾಗಿ ಡಿವೈಸ್ನ ಯೂಸ್ ಮಾಡ್ತಾ ಇರ್ತಾರೆ. ಆವಾಗ ಆ ಒಂದು ಡಿವೈಸ್ ಸ್ಮೂತಾಗಿ ರನ್ ಆಗೋಕ್ಕೆ ಈ ರ್ಯಾಮು ತುಂಬ ಹೆಲ್ಪ್ ಮಾಡುತ್ತೆ. ಹಾಗಾದರೆ ಈ ರ್ಯಾಮ್ ಅಂದರೆ ಏನು ಅಂತ ನೋಡೋದಾದರೆ, ರ್ಯಾಮ್ ಅಂದರೆ ರ್ಯಾಂಡಮ್ ಆಕ್ಸಿಸ್ ಮೆಮರಿ. ಇದನ್ನು ನಾವು ಒಂದು ಶಾರ್ಟ್ ಟರ್ಮ್ ಮೆಮರಿ ಅಂತ ಕೂಡ ಕರಿತೀವಿ. ಯಾಕಂದರೆ ನಮ್ಮ ಒಂದು ಡಿವೈಸ್ಗೆ ಕ್ವಿಕ್ಕಾಗಿ ಬೇಕಾಗಿರುವಂತಹ ಡೇಟಾನ ಸ್ಟೋರ್ ಮಾಡ್ಕೊಳ್ಳೋದೇ ಈ ರ್ಯಾಮಿನ ಒಂದು ಕೆಲಸ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ನಾವು ಒಂದು ಆ್ಯಪನ್ನ ಓಪನ್ ಮಾಡ್ತೀವಿ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಇನ್ಸ್ಟಾಗ್ರಾಮ್ನ ಈಗ ಓಪನ್ ಮಾಡಿದ್ವಿ ಅಂದರೆ ಇನ್ಸ್ಟಾಗ್ರಾಮ್ಗೆ ಬೇಕಾಗಿರುವಂಥ ಎಲ್ಲ ಡೇಟಾನ ಈ ರ್ಯಾಮು ಸ್ಟೋರ್ ಮಾಡಿ ಇಟ್ಟುಕೊಳ್ಳುತ್ತೆ. ಒಂದು ಮೂವಿನ ನಾವು ನೋಡ್ತಾ ಇದ್ದೀವಿ ಅಂತ ಅಂದಾಗೂ ಆ ಮೂವಿ 2 GB ಡೇಟಾ ಇದೆ ಅಂತಂದರೆ ಆ ಒಂದು ಮೂವಿಯ ಡೇಟಾನ ಇದು ಸ್ಟೋರ್ ಮಾಡಿ ಇಟ್ಟುಕೊಳ್ಳುತ್ತೆ. ಈ ರ್ಯಾಮು ಯಾವ ಥರ ವರ್ಕ್ ಮಾಡುತ್ತೆ ಅಂತ ನೋಡೋದಾದರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ನಮ್ಮ ಸ್ಟೋರೇಜ್ ಇದೆ ಅಂತ ಅಂದ್ಕೊಳ್ಳೋಣ, ಅದರ ಮಧ್ಯದಲ್ಲಿ ರ್ಯಾಮ್ ಇದೆ ಅಂತ ಅಂದ್ಕೊಳ್ಳೋಣ, ಇಲ್ಲಿ ಲಾಸ್ಟಲ್ಲಿ ಪ್ರೊಸೆಸರ್ ಇದೆ ಅಂತ ಅಂದ್ಕೊಳ್ಳೋಣ. ಈಗ ನಾವು ಒಂದು ಮೂವಿನ ನೋಡಬೇಕು. ಈ ಮೂವಿನ ನಾವು ನೋಡಬೇಕಂತ ಅಂದರೆ ಆ ಮೂವಿನ ಎಕ್ಸಿಕ್ಯೂಟ್ ಯಾರು ಮಾಡಬೇಕು ಅಂತಂದರೆ ಪ್ರೊಸೆಸರ್ ಮಾಡಬೇಕು. ಸೊ ಪ್ರೊಸೆಸರ್ ಮಾಡಬೇಕಂತಂದರೆ ಆ ಮೂವಿ ಇರೋದೆಲ್ಲಿ, ನಮ್ಮ ಒಂದು ಸ್ಟೋರೇಜ್ನಲ್ಲಿ ಇರುತ್ತೆ. ಸೊ ಈ ಸ್ಟೋರೇಜಿಂದ ಫಸ್ಟು ಆ ಮೂವಿ ಎಲ್ಲಿ ಬರುತ್ತೆ ಅಂದರೆ ಈ ಒಂದು ರ್ಯಾಮ್ಗೆ ಬರುತ್ತೆ. ಈ ರ್ಯಾಮ್ಗೆ ಬಂದ ಮೇಲೆ ಈ ರ್ಯಾಮು ಆ ಒಂದು ಪ್ರೊಸೆಸರ್ಗೆ ಆ ಮೂವಿನ ಟ್ರಾನ್ಸ್ಫರ್ ಮಾಡುತ್ತೆ. ಸೊ ಪ್ರೊಸೆಸರು ಆ ಮೂವಿನ ಎಕ್ಸಿಕ್ಯೂಟ್ ಮಾಡಿದಾಗ ನಾವು ಆ ಮೂವಿನ ನೋಡ್ಬೋದು. ಸೊ ಇದೇ ಥರ ಒಂದು ಆ್ಯಪ್ ಯೂಸ್ ಮಾಡಿದಾಗೂ ಕೂಡ ಅದರ ಒಂದು ಡೇಟಾ ಫಸ್ಟ್ಗೆ ಈ ರ್ಯಾಮ್ಗೆ ಬರುತ್ತೆ. ಆಮೇಲೆ ಅದು ಪ್ರೊಸೆಸರಲ್ಲಿ ಎಕ್ಸಿಕ್ಯೂಟ್ ಆದಾಗ ನಾವು ಆ ಒಂದು ಆ್ಯಪ್ನ ಓಪನ್ ಮಾಡ್ಬೋದು, ಅದರಲ್ಲಿ ವರ್ಕ್ ಕೂಡ ಮಾಡ್ಬೋದು. ಈ ಒಂದು ರ್ಯಾಮ್ನ ನಾವು ಟೆಂಪ್ರರಿ ಮೆಮ್ರಿ ಅಥವಾ ಶಾರ್ಟ್ ಟರ್ಮ್ ಮೆಮ್ರಿ ಅಂತ ಕರಿತೀವಿ. ಯಾಕಂದರೆ ಇದರಲ್ಲಿರುವಂಥ ಡೇಟಾ ಒಂದು ಶಾರ್ಟ್ ಟರ್ಮ್ಗೆ ಮಾತ್ರ ಸೇವ್ ಆಗಿರುತ್ತೆ. ನಾವು ನಮ್ಮ ಡಿವೈಸ್ನ ಏನಾದರೂ ಸ್ವಿಚ್ ಆಫ್ ಮಾಡಿದಾಗ ಇದರಲ್ಲಿರುವಂಥ ಡೇಟಾ ಎಲ್ಲ ಕೂಡ ಡಿಲೀಟ್ ಆಗಿ ಹೋಗುತ್ತೆ. ನಾವು ನಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ನ ಮತ್ತೆ ರೀಸ್ಟಾರ್ಟ್ ಮಾಡಿದಾಗ ಆ ಒಂದು ಪ್ರೊಸೆಸ್ ಮತ್ತೆ ರಿಪೀಟ್ ಆಗುತ್ತೆ. ಹಾಗಾದರೆ ಈ ಪ್ರೊಸೆಸರ್ನ ಯಾಕೆ ಇಂಟ್ರೊಡ್ಯೂಸ್ ಮಾಡಿದರು? ಡೈರೆಕ್ಟಾಗಿ ಸ್ಟೋರೇಜಿಂದ ಪ್ರೊಸೆಸರ್ಗೆ ಡೇಟಾನ ಟ್ರಾನ್ಸ್ಫರ್ ಮಾಡಿದರೆ ಅದು ಎಕ್ಸಿಕ್ಯೂಟ್ ಮಾಡಿ ನಮಗೆ ಕೊಡುತ್ತಲ್ವಾ ಅಂತ ಒಂದು ಕ್ವಶನ್ ಬರ್ಬೋದು. ಈ ಪ್ರೊಸೆಸರ್ನ ಒಂದು ಸ್ಪೀಡು 1 ಸೆಕೆಂಡ್ಗೆ ಮಿಲಿಯನ್ಸ್ ಪರ್ ಇನ್ಸ್ಟ್ರಕ್ಷನ್ ಅಂತ ಇರುತ್ತೆ. ಅಷ್ಟದು ಫಾಸ್ಟಾಗಿ ವರ್ಕ್ ಮಾಡುತ್ತೆ. ಬಟ್ ಈ ಸ್ಟೋರೇಜಿನ ಸ್ಪೀಡು ಅಷ್ಟು ಫಾಸ್ಟಾಗಿ ಇರಲ್ಲ. ಅದಕ್ಕೆ ಈ ಪ್ರೊಸೆಸರ್ಗೆ ಎಕ್ಸಿಕ್ಯೂಟ್ ಮಾಡೋಕ್ಕೆ ಡೇಟಾ ಬೇಕು. ಆ ಡೇಟಾನ ಯಾರು ಕೊಡ್ತಾರೆ? ಈಗ ಈ ಒಂದು ರ್ಯಾಮ್ ಕೊಡುತ್ತೆ. ಸೊ ಈ ರ್ಯಾಮ್ ಏನಂತ ಇದೆಯಲ್ಲ, ಅದು ಆ ಒಂದು ಪ್ರೊಸೆಸರ್ಗೆ ತಕ್ಕ ಹಾಗೆ ಸ್ಪೀಡಾಗಿ ವರ್ಕ್ ಆಗುತ್ತೆ. ಸೊ ಅದಕ್ಕೆ ಫಸ್ಟು ನಮ್ಮ ಡೇಟಾ ಫಸ್ಟ್ ಬರೋದು ಈ ಒಂದು ರ್ಯಾಮ್ಗೆ, ಆ ರ್ಯಾಮ್ ಅದನ್ನು ಸ್ಪೀಡಾಗಿ ಒಂದು ಪ್ರೊಸೆಸರ್ಗೆ ಕೊಡುತ್ತೆ. ಆವಾಗ ನಮ್ಮ ಒಂದು ಡಿವೈಸು ಸ್ಮೂತಾಗಿ ರನ್ ಆಗುತ್ತೆ. ಡಿಫ್ರೆಂಟ್ ಟೈಪ್ಸ್ ಆಫ್ ರ್ಯಾಮ್ ನೋಡೋದಾದರೆ, ರ್ಯಾಮಲ್ಲಿ 2 ಥರ ರ್ಯಾಮ್ ಬರ್ತವೆ. ಒಂದು ಎಸ್ ರ್ಯಾಮ್, ಇನ್ನೊಂದು ಡಿ ರ್ಯಾಮ್. ಎಸ್ ರ್ಯಾಮ್ ಅಂದರೆ ಸ್ಟ್ಯಾಟಿಕ್ ರ್ಯಾಮ್ ಅಂತ ಕರಿತೀವಿ. ಡಿ ರ್ಯಾಮ್ ಅಂದರೆ ಡೈನಮಿಕ್ ರ್ಯಾಮ್ ಅಂತ ಕರಿತೀವಿ. ನಮ್ಮ ಒಂದು ಡಿವೈಸ್ನಲ್ಲಿ ಮೋಸ್ಟಾಗಿ ಯೂಸ್ ಮಾಡೋದೇ ಈ ಡಿ ರ್ಯಾಮ್. ಯಾಕಂದರೆ ಈ ಡಿ ರ್ಯಾಮ್ ತುಂಬ ಚೀಪಾಗೂ ನಮಗೆ ಸಿಗುತ್ತೆ, ಹಾಗೆ ತುಂಬ ಫಾಸ್ಟಾಗಿ ಕೂಡ ಇದು ವರ್ಕ್ ಆಗುತ್ತೆ. ಈ ಡಿ ರ್ಯಾಮಲ್ಲಿ ಡಿಫ್ರೆಂಟ್ ಆಗಿರೋಂಥ ವರ್ಜನ್ನಲ್ಲಿ ನಮಗೆ ರ್ಯಾಮ್ ಬರ್ತವೆ. ಅದರಲ್ಲಿ DDR3, DDR4, DDR5 ಅನ್ನೋ ರ್ಯಾಮ್ಗಳು ಬರುತ್ತೆ. ಸೊ ಈ DDR5 ರ್ಯಾಮ್ ಏನಿದೆಯಲ್ಲ, ಇದು ತುಂಬ ಫಾಸ್ಟಾಗಿ ವರ್ಕ್ ಆಗುತ್ತೆ. ಹಾಗೆ ಇದರ ಒಂದು ಕೆಪಾಸಿಟಿ ಕೂಡ ಹೆಚ್ಚಿಗೆ ಇರುತ್ತೆ. ನಾವು ಯಾವಾಗಲೂ ಲ್ಯಾಪ್ಟಾಪ್ ಅಥವಾ ಮೊಬೈಲ್ನ ಬೈ ಮಾಡುವಾಗ
ಈ ಥರ ಇರುವಂಥ ರ್ಯಾಮ್ನ ಪರ್ಚೇಸ್ ಮಾಡಿದರೆ ಒಳ್ಳೆಯದು ಅಂತಲೇ ಹೇಳ್ಬೋದು. ಯಾಕಂದರೆ ನಾವು ಗೇಮಿಂಗ್ ಕೂಡ ಮಾಡ್ಬೋದು, ವಿಡಿಯೋ ಎಡಿಟಿಂಗ್ ಮಾಡ್ಬೋದು, ಹಾಗೆ ಹೆವಿ ಸಾಫ್ಟ್ವೇರ್ ಕೂಡ ಈಸಿಯಾಗಿ ರನ್ ಮಾಡ್ಬೋದು. ನೀವು ಕಮ್ಮಿ ರ್ಯಾಮ್ ಇರುವಂಥ ಡಿವೈಸ್ ಏನಾದರೂ ಯೂಸ್ ಮಾಡ್ತಾ ಇದ್ರೆ ಈ ಒಂದು ಮಲ್ಟಿ ಟಾಸ್ಕಿಂಗ್ ಮಾಡೋದು ಕೆಲವೊಮ್ಮೆ ಕಷ್ಟ ಆಗುತ್ತೆ. ನಾವು ನೋಡ್ತಾನೆ ಇರ್ಬೋದು, ಕೆಲವೊಂದು ಡಿವೈಸು ಕೆಲವೊಮ್ಮೆ ಈಸಿಯಾಗಿ ಹ್ಯಾಂಗ್ ಆಗಿಬಿಡುತ್ತೆ. ಕೆಲವೊಂದು ಲ್ಯಾಪ್ಟಾಪ್ನ ಯೂಸ್ ಮಾಡ್ತಿರ್ತೀವಿ, ಅದು ಸಡನ್ನಾಗಿ ಹ್ಯಾಂಗ್ ಆಗಿಬಿಡುತ್ತೆ. ಸೊ ಯೂಸ್ ಮಾಡೋಕ್ಕೆ ಆಗಲ್ಲ. ಎಷ್ಟು GB ಇರುವಂತಹ ಡಿವೈಸ್ನ ಪರ್ಚೇಸ್ ಮಾಡಿದರೆ ಒಳ್ಳೆಯದು ಅಂತ ನೋಡೋದಾದರೆ, ಈಗ ನಾವು ಲ್ಯಾಪ್ಟಾಪ್ನ ಪರ್ಚೇಸ್ ಮಾಡುವಾಗ ಆ ಲ್ಯಾಪ್ಟಾಪ್ನಲ್ಲಿ ಮಿನಿಮಮ್ ಒಂದು 8 GB ಒಂದು ರ್ಯಾಮ್ ಇದ್ದರೆ ಒಳ್ಳೇದಂತಲೇ ಹೇಳ್ಬೋದು. ನಾರ್ಮಲ್ ಯೂಸರ್ ಆಗಿದ್ದರೆ. ಅದೇ ನೀವೇನಾದರೂ ಹೆವಿ ವಿಡಿಯೋ ಎಡಿಟಿಂಗ್ ಮಾಡ್ತೀನಿ, ಹಾಗೆ ಗೇಮ್ ಡೆವಲಪ್ಮೆಂಟ್ ಮಾಡ್ತೀನಿ, ಸಾಫ್ಟ್ವೇರ್ ಡೆವಲಪ್ಮೆಂಟ್ ಮಾಡ್ತೀನಿ, ಹೆವಿ ಸಾಫ್ಟ್ವೇರ್ಸ್ನ ರನ್ ಮಾಡ್ತೀನಿ ಅಂತ ಅಂದರೆ ಮಿನಿಮಮ್ ಒಂದು 16 GB ಇರುವಂತಹ ಒಂದು ಲ್ಯಾಪ್ಟಾಪ್ನ ಪರ್ಚೇಸ್ ಮಾಡಿದರೆ ಒಳ್ಳೆಯದು. ಅದೇ ಏನಾದರೂ ನೀವು ಇನ್ನೂ ನಾನು ಹೆವಿಯಾಗಿ ವರ್ಕ್ ಇದೆ ನಂದು ಮಾಡಬೇಕು ಅಂತ ಅಂದರೆ ನಿಮ್ಮ ಹತ್ರ ಬಜೆಟ್ ಏನಾದರೂ ಹೆಚ್ಚಿಗೆ ಇದ್ದರೆ ನೀವು ಒಂದು 32 GB ರ್ಯಾಮ್ ಇರುವಂಥ ಲ್ಯಾಪ್ಟಾಪ್ನ ಕೂಡ ಪರ್ಚೇಸ್ ಮಾಡ್ಬೋದು. ಆದರೆ ಈ ಒಂದು 8 GB ಕಮ್ಮಿ ಇರುವಂಥ ಲ್ಯಾಪ್ಟಾಪ್ನ ಬೈ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಅದು ತುಂಬ ಹ್ಯಾಂಗ್ ಆಗುತ್ತೆ. ನಾವು ಸಾಫ್ಟ್ವೇರ್ನ ಈಸಿಯಾಗಿ ಅದರಲ್ಲಿ ರನ್ ಮಾಡೋಕ್ಕೆ ಆಗೋದಿಲ್ಲ. ಐ ಹೋಪ್ ಈ ವಿಡಿಯೋದಿಂದ ನೀವೇನಾದರೂ ಹೊಸದನ್ನು ಕಲ್ತಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇದೇ ಥರ ನಿಮಗೇನಾದರೂ ಹೊಸ ವಿಷಯಗಳನ್ನ ತಿಳ್ಕೋ ಆಸಕ್ತಿ ಏನಾದರೂ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.